ಹಾಯ್ ಎವ್ರಿವನ್, ದಿಸ್ ಇಸ್ ಗಿರಿ ಪಿ ಜಿ ಅಲಿಯಾಸ್ ವೆಂಕಟಗಿರಿ. ಸೊ ಇವತ್ತು ನಿಮ್ಮ ಮುಂದ್ಗಡೆ ಬಂದಿರೋಂಥ ವಿಶೇಷ ವೀಕ್ಷಕರಿಗೆ ಒಂದು ಹೊಸ ವಿಷಯನ ತಿಳಿಸ್ಕೊಡೋಣ ಅಂತ. ಏನಪ್ಪ ಅಂತ ಹೇಳಿದ್ರೆ 1 ನಿಮಿಷ 2 ನಿಮಿಷ ಮಾತಾಡ್ತೀವಿ ಅಷ್ಟೇ. ಇದರಲ್ಲಿ ತುಂಬ ವಿಶೇಷವಾದ ಇರುತ್ತವೆ. ಫಾರ್ ಎಕ್ಸಾಂಪಲ್, ಇವತ್ತು ಒಂದು ಏನು ಇಂಗ್ಲೀಷ್ನ ಕಲಿಬೇಕು, ಕನ್ನಡ ಮೀಡಿಯಂ ಸ್ಟೂಡೆಂಟ್ಸು ಅಷ್ಟಾಗಿ ಬೇಸಿಕ್ ನಾಲೆಡ್ಜ್ ಇಲ್ಲ, ಅಥವಾ ಅರ್ಧಂಬರ್ಧ ಗೊತ್ತು, ಟೆನ್ಸಸ್ ಸ್ವಲ್ಪ ವೀಕ್ ಇದ್ದೀವಿ, ಸೆಂಟೆನ್ಸ್ ಮಾತಾಡ್ಬೇಕನ್ಸುತ್ತೆ, ವರ್ಡ್ಸ್ ಬರೋದಿಲ್ಲ, ವರ್ಡ್ಸ್ ಬಂದರೂ ಸೆಂಟೆನ್ಸ್ ಫಾರ್ಮೇಷನ್ ಬರಲ್ಲ, ಇಂಗ್ಲೀಷ್ ಅಷ್ಟೋ ಇಷ್ಟೋ ಮಾತಾಡ್ತೀವಿ, ಸ್ವಲ್ಪ ಗ್ರಾಮ್ಯಾಟಿಕಲ್ ಎರರ್ಸ್ ಇರ್ತವೆ, ಮಿಸ್ಟೇಕ್ಸ್ ಆಗ್ತವೆ ಅನ್ನೋಂಥವ್ರಿಗೆ. ಸೊ ನನ್ನ ಒಂದು ಅನುಭವದಲ್ಲಿ 20 ವರ್ಷದಿಂದ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ನ ನಡೆಸ್ತಾ ಇದ್ವಿ. ಇದುವರೆಗೂ ಅದಕ್ಕೆ ಸೊಲ್ಯೂಷನ್ ಇದುವರೆಗೂ ಎಲ್ಲೂ ಕೂಡ ಅದಕ್ಕೋಸ್ಕರನೇ ಸ್ಪೆಷಲೈಸ್ಡ್ ಆಗಿ ಅದಕ್ಕೆ ಸೊಲ್ಯೂಷನ್ನ ಕಂಡುಹಿಡ್ದಿಲ್ಲ. ಆ ಕಾರಣಕ್ಕೋಸ್ಕರನೇ ಇವತ್ತು ನಾವು ಈ ಕೆಲಸನ ಇಷ್ಟು ದಿವಸದಿಂದ ಆಫ್ಲೈನ್ ಮೂಲಕ ನಾವು ಒಳ್ಳೆ ರಿಸಲ್ಟ್ನ ಕೊಟ್ಕೊಂಡು ಸುಮಾರು 1 ಲಕ್ಷ ಜನಕ್ಕೆ ಎಜುಕೇಷನ್ನ ಕೊಟ್ಟಿದ್ದೀವಿ. ಸುಮಾರು ಒಂದು 10,000 ಅವೇರ್ನೆಸ್ ಮೀಟಿಂಗ್ ಇವತ್ತೇನು ನಾನು ಆನ್ಲೈನ್ ಮೂಲಕ ನಿಮ್ಗೆಲ್ರಿಗೂ ಕಳಿಸ್ಕೊಳ್ತಾ ಇದ್ದೀನಿ, ಇದೇ ರೀತಿಯೇ 10,000 ಮೀಟಿಂಗ್ಗಳನ್ನ ನಾನು ಮಾಡಿದ್ದೀನಿ. ಏನು ಯಾವ ರೀತಿ ಸೂತ್ರಗಳು ಬರ್ತವೆ, ಯಾವ ರೀತಿ ಟೀಚ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ 10,000 ಮೀಟಿಂಗ್ನ ಮಾಡಿ 1 ಲಕ್ಷ ಜನಕ್ಕೆ ಎಜುಕೇಷನ್ನ ಕೊಟ್ಟಿದ್ದೀವಿ. 600 ಜನ ಟೀಚರ್ಸ್ ಆಗಿದ್ದಾರೆ, ಟೀಚರ್ಸ್ ಟ್ರೈನಿಂಗ್ನ ಮುಗಿಸ್ಕೊಂಡಿದ್ದಾರೆ. ಸ್ಪೋಕನ್ ಇಂಗ್ಲೀಷ್ ಟ್ರೈನಿಂಗ್ 6 ತಿಂಗಳಿಂದ 1 ವರ್ಷ 2 ವರ್ಷ ಟ್ರೈನಿಂಗ್ನ ಮಾಡ್ಕೊಂಡಿದ್ದಾರೆ. ಈ ಅನುಭವ ಎಲ್ಲ ಇಟ್ಕೊಂಡು ನಿಮಗೆಲ್ಲ ಹೇಳ್ಕೊಡ್ತಾ ಇರೋಂಥದ್ದು. ಯಾರಿಗೇ ಆಗಲಿ ಇಂಗ್ಲೀಷಲ್ಲಿ ಸಮಸ್ಯೆ ಇದೆ ಸ್ವಲ್ಪ ಅನ್ನೋಂಥವ್ರಿಗೆ, ಪ್ರತಿಯೊಬ್ಬರಿಗೂ ಇಂಗ್ಲೀಷ್ ಕಲಿಯುವಂಥ ಆಸಕ್ತಿ ಇದೆ, ಅರ್ಧಂಬರ್ಧ ಇಂಗ್ಲೀಷ್ ಗೊತ್ತು, ಟೆನ್ಸಸ್ ಪ್ರಾಬ್ಲಮ್ ಇದೆ. ಸೊ ಈ ಟೆನ್ಸಸ್ ಏನಾದರೂ ಪ್ರಾಬ್ಲಮ್ ಇದೆ ಅಂದರೆ ಇದುವರೆಗೂ ಎಲ್ಲೂ ಕೂಡ ಇದಕ್ಕೆ ಸೊಲ್ಯೂಷನ್ ಇಲ್ಲ. ಬರೀ ಎಲ್ರಿಗೂ ಕೂಡ ನಾನು ಸ್ವಲ್ಪ ಇಂಗ್ಲೀಷ್ ಬರುತ್ತೆ, ನಾನು ಸ್ವಲ್ಪ ಟೀಚ್ ಮಾಡ್ತೀನಿ ಇಂಗ್ಲೀಷ್ ಅನ್ನೋಂಥವ್ರು ಇದ್ದಾರೆ ಸುಮಾರು ಜನ. ಬಟ್ ಇದಕ್ಕೋಸ್ಕರನೇ ರಿಸರ್ಚ್ ಮಾಡಿ ಸೈಂಟಿಫಿಕಲ್ ಮೆಥಡ್ನ ಕಂಡುಹಿಡಿದಿರೋದು ನಾವು ಮಾತ್ರನೇ. 9 ವರ್ಷ ಇದ್ರ ಬಗ್ಗೆ ರಿಸರ್ಚ್ನ ಮಾಡಿ ಸೊ ಕಂಡುಹಿಡ್ದಿರೋಂಥದ್ದು. ಇವತ್ತು ಥಟ್ ಅಂತ ನೀವು ಮನಸ್ಸಲ್ಲಿ ಏನು ಅನ್ಕೊಳ್ತೀರೋ ಅದನ್ನು ಥಟ್ ಅಂತ ಇಂಗ್ಲೀಷಲ್ಲಿ ಕನ್ವರ್ಟ್ ಮಾಡ್ಬೋದು. ಅಷ್ಟು ಸೂಪರ್ ಸ್ಪೆಷಾಲಿಟಿ ಇರೋವಂಥದ್ದು, ತುಂಬ ಪವರ್ಫುಲ್ ಆಗಿರೋವಂಥ ಸಿಂಟ್ಯಾಕ್ಸ್ ಇವೆ. ಫಾರ್ ಎಕ್ಸಾಂಪಲ್, ನೀವು ಎಕ್ಸಾಮ್ ಬರೆದಿದ್ದೀರಿ, ಯು ಇಸ್ ಗೋಲ್ಡ್ ಹ್ಯಾವ್ ಪ್ಲಸ್ ಬಿಫೋರ್ ಪ್ಲಸ್ ದಿ ಯು ಹ್ಯಾವ್ ರಿಟರ್ನ್ ಎಕ್ಸಾಮಿನೇಷನ್. ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ, ಐ ಇಸ್ ಗೋಲ್ಡ್ ಆಮ್ ಪ್ಲಸ್ ಟು ಪ್ಲಸ್ ತಾ ಇದ್ದೀನಿ, ಐ ಆಮ್ ಸ್ಪೀಕಿಂಗ್ ವಿತ್ ಯು. ಸೊ ಈ ರೀತಿ ಹೆಂಗನಾಗ್ಲಿ, ಬಸ್ ಹೊರಟೋಗಿದೆ, ಇಟ್ ಈಸ್ ಗೋಲ್ಡ್ ಹ್ಯಾಸ್ ಪ್ಲಸ್ ಬಿಫೋರ್ ಪ್ಲಸ್ ದೇ, ಬಸ್ ಹ್ಯಾಸ್ ಗೋನ್ ಆಲ್ರೆಡಿ. ಈ ರೀತಿ ನೀವೇನು ಅನ್ಕೊಳ್ತೀರೋ ಟೆನ್ಸಸ್ಸಲ್ಲಿ ಅಷ್ಟೇ ಕ್ಷಣಗಳಲ್ಲಿ ವಿತ್ ಇನ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ದ ಸೆಂಟೆನ್ಸ್, ಕನ್ನಡ ಸೆಂಟೆನ್ಸ್ ಈಸ್ ಗೋಯಿಂಗ್ ಟು ಬಿ ಎ ಇಂಗ್ಲೀಷ್ ಸೆಂಟೆನ್ಸ್. ಅಷ್ಟು ಪವರ್ಫುಲ್ ಆಗಿದೆ. ಯಾಕಂದರೆ ಇದನ್ನ ಮಾತನ್ನ ಯಾಕೆ ಹೇಳ್ತೀವಿ ಅಂದರೆ, ನಮ್ಮ ಒಂದು ಏನು ನೀವು ಸಬ್ಸ್ಕ್ರೈಬರ್ಸ್ ಇದ್ದೀರಿ ಅಥವಾ ವ್ಯೂವರ್ಸ್ ಇದ್ದೀರಿ, ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಯಾವ ರೀತಿ ಸೂತ್ರಗಳು ಬರ್ತವೆ, ಎಷ್ಟು ಬೇಗ ಇಂಗ್ಲೀಷ್ ಕಲಿಬೋದು ಅನ್ನೋದ್ರ ಬಗ್ಗೆ ನಾನು ಕ್ಲಾಸಸ್ನ ಮಾಡ್ಕೊಂಡು ಹೋಗೋನು ಇರ್ತೇನೆ. ಹಂಗಾಗಿ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಏನೇ ಒಂದು ಹೊಸ ವಿಡಿಯೋಗಳು ಇದ್ರ ಬಗ್ಗೆ ಬಂದಾಗ ಸೊ ನಿಮ್ಗೊಂದು ಹೊಸ ರೀತಿಯಲ್ಲಾಗಿ ನಿಮ್ಗೊಂದು ಥಟ್ ಅಂತ ನಿಮ್ಗೊಂದು ವಿತ್ ಇನ್ ಎ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ನೋಡ್ಬೋದು, ಸೂಪರ್ ಆಗಿರುತ್ತೆ. ಸೊ ಅದರಲ್ಲೂ ಕೂಡ ನಮ್ಮಲ್ಲಿ ಎಕ್ಸ್ಪೀರಿಯನ್ಸ್ಡ್ ಟೀಚರ್ಸ್ ಇದ್ದಾರೆ. ಸ್ಪೋಕನ್ ಇಂಗ್ಲೀಷಲ್ಲಿ ಯಾರು ಕೂಡ ಟ್ರೈನಿಂಗ್ ಮಾಡ್ಕೊಂಡಿರೋ ಟೀಚರ್ಸ್ ಇದುವರೆಗೂ ಎಲ್ಲೂ ಇಲ್ಲ, ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ಟ್ರೈನಿಂಗ್ ಮಾಡ್ಕೊಂಡಿರೋದು ಸ್ಪೋಕನ್ ಇಂಗ್ಲೀಷಲ್ಲಿ. ಇಂಗ್ಲೀಷ್ ಟೀಚರ್ಸ್ ಇದ್ದಾರೆ, ಬಟ್ ನಮ್ಮಲ್ಲಿ ಎಕ್ಸ್ಪೀರಿಯನ್ಸ್ಡ್ ಟೀಚರ್ಸ್ ಇದ್ದಾರೆ. 7 ವರ್ಷ 8 ವರ್ಷ 10 ವರ್ಷ ಎಕ್ಸ್ಪೀರಿಯನ್ಸ್ ಇರೋರು, 1 ವರ್ಷ 2 ವರ್ಷ 3 ವರ್ಷ ಈ ಥರ ಟ್ರೈನಿಂಗ್ BEd MEd ಹೆಂಗೆ ಮಾಡ್ಕೊಳ್ತಾರೋ ಹಂಗೇನೆ ಟ್ರೈನಿಂಗ್ ಮಾಡ್ಕೊಂಡಿರೋ ಅಂತಾರೆ ಎಕ್ಸ್ಪೀರಿಯನ್ಸ್ಡ್ ಇದ್ದಾರೆ. ಅವ್ರ ಕೈ ಕೆಳಗಡೆ ನೀವು ಒಂದು 15 ದಿವಸದಿಂದ 1 ತಿಂಗಳು ಕಲ್ತ್ರೆ ಸಾಕು, ಯು ವಿಲ್ ಬಿ ಪರ್ಫೆಕ್ಟ್ ಇನ್ ಇಂಗ್ಲೀಷ್. ದಟ್ಸ್ ವಾಟ್ ಐ ಆಮ್ ಗೋಯಿಂಗ್ ಟು ಗಿವ್ ಯು ಅಶ್ಯೂರೆನ್ಸ್ ಅಟ್ ಆಲ್. ಇದನ್ನ ಹೇಳೋದಕ್ಕೋಸ್ಕರನೇ. ಮತ್ತೆ ಲೆವೆಲ್ಸ್ ಇವೆ, ಬೇಸಿಕ್ ಲ್ಯಾಂಗ್ವೇಜ್, ಬೇಸಿಕ್ ಮೆಟೀರಿಯಲ್ಸ್ ಅಂತೇಳಿ, ಮತ್ತು ವರ್ಬ್ಸ್ ಆ್ಯಂಡ್ ಯೂಸೇಜಸ್ ಅಂತೇಳಿ, ಮತ್ತು ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್ ಅದಿದೆಯಲ್ಲ, ಅದು 3 ಲೆವೆಲ್ ಆಗಿ ಕನ್ವರ್ಟ್ ಆಗುತ್ತೆ. ಅಷ್ಟು ಪರ್ಫೆಕ್ಟಾಗಿ ಗ್ರಾಮ್ಯಾಟಿಕಲ್ ಒಂದು ತಪ್ಪು ಇಲ್ದಿರ ಮಾತಾಡಬೇಕು ಅನ್ನೋದು ಮೂಲ ಉದ್ದೇಶ. ಇದನ್ನು ನಂಬಲಿ ಅಂತ ಹೇಳ್ತಾ ಇಲ್ಲ, ಕಾರಣ ನಾನು ಒಬ್ಬ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸು ಪ್ಲಸ್ 5th ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಅಷ್ಟಾಗಿ ಬರಲ್ಲ ಅಂತ ಫೇಲ್ ಆದವನು. ಮತ್ತು ಎಷ್ಟೋ ಜನ PUC ಡಿಗ್ರಿಗಳು ಅಥವಾ SLC ಈ ಥರ ಫೇಲ್ ಆಗಿರೋಂಥ 1000 ಜನಕ್ಕೆ ಪಾಸ್ ಆಗೋದಕ್ಕೆ ನಾನು ಪ್ಲಾನ್ ಕೊಟ್ಟರೋನು, ಎಜುಕೇಷನ್ನ ಕೊಟ್ಟರೋನು. ಅದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರಲಿ. ಹಾಗಾಗಿ ಒಂದು ಹೊಸ ವಿಧಾನ, ಒಂದು ಲೇಟ್ ಆದಷ್ಟು ಅಡ್ಮಿಷನ್ಸ್ಗೆ ಡಿಮ್ಯಾಂಡ್ ಆಗುತ್ತೆ. ಈ ಒಂದು ವಿಡಿಯೋನ ಜ್ಞಾಪಕ ಇಟ್ಕೊಂಡಿರಿ. ಒಂದು ಕಾಲ ಈಗೇನಾದರೂ ಡಿಲೇ ಮಾಡ್ಕೊಂಡ್ರಂದ್ರೆ ಸೀಟ್ಸ್ನ ಜಾಸ್ತಿ ರಿಸರ್ವ್ಡ್ ಮಾಡ್ಕೊಳ್ತಾ 1 ವರ್ಷ 2 ವರ್ಷ ಕಾಯಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಅಷ್ಟು ಪವರ್ಫುಲ್ ಆಗಿದೆ ನಮ್ಮ ಒಂದು ಮೆಥಡು, ಟೀಚಿಂಗ್ ಮೆಥಡು ಕೂಡ ಅಷ್ಟೇ. 100 ಜನ ಕೆಲಸ ಮಾಡ್ತಾ ಇದ್ದಾರೆ, 1000 ಜನ ಕಲಿತಾ ಇದ್ದಾರೆ. ಸೊ ಆಲ್ ಓವರ್ ಕರ್ನಾಟಕ ನಮ್ಮದು ಕ್ಲಾಸಸ್ ನಡೀತಾ ಇವೆ. ಸೊ ಗೂಗಲ್ ಅಂತೇಳಿ ಈಗ ಹೊಸದಾಗಿ ಬೇರೆ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಇದು ಗ್ಲೋಬಲ್ ಲೆವೆಲಲ್ಲಿ ಬೆಳೀಲಿ, ಸೊ ಡಿಜಿಟಲೈಸೇಷನ್ ಮಾಡೋಣ, ಸೊ ಆನ್ಲೈನ್ ಮೂಲಕನೂ ಟೀಚ್ ಮಾಡೋಣ ಅಂತ ಮಾಡ್ತಾ ಇದ್ವಿ. ಸೊ ಹಂಗಾಗಿ ಇದು ಒಂದು ಇಟ್ಸ್ ಮೈ ಅಡ್ವೈಸ್ ಅಲ್ಲ, ಇಟ್ಸ್ ಅ ಕ್ಲೂ ಫಾರ್ ಯು ಆಲ್ ದ ಮೆಂಬರ್ಸ್. ಯಾರೆಲ್ಲ ಇಂಗ್ಲೀಷ್ ಕಲಿಬೇಕಾದ್ರೆ, ಸ್ಟೂಡೆಂಟ್ಸ್ ಆಗಲಿ ಅಫಿಷಿಯಲ್ಸ್ ಆಗಲಿ ಯಾರು ಬೇಕಾದ್ರೂ, ಪ್ರತಿಯೊಂದು ಟ್ಯೂನ್ಸ್, ಸ್ಟ್ರೆಸಸ್, ಮ್ಯೂಸಿಕ್, ಇಂಟೋನೇಷನ್, ಸ್ಲ್ಯಾಂಟ್ ಪ್ರತಿಯೊಂದು ಸಿಗುತ್ತೆ ಓವರ್ ಆಲ್. ಸೊ ಆಲ್ ಇನ್ ಒನ್, ದಟ್ಸ್ ವಾಟ್ ಐ ಆಮ್ ಗೋಯಿಂಗ್ ಟು ಗಿವ್ ಯು. ಸೊ ಇದನ್ನು ಪ್ರತಿಯೊಬ್ಬರು ಕೂಡ, ಯಾರಿಗೆ ಇದು ವಿಡಿಯೋ ತಲುಪಿದ್ರು ಕೂಡ ಇನ್ನೊಬ್ರು ಒಂದು 10 ಜನಕ್ಕೆ ಕಳಿಸಿ. ಸೊ ಏನು ವಿಶೇಷ, ಯಾಕಂದರೆ
ಒಂದು ವರ್ಷ ಕಲಿಬೇಕಾಗಿರೋಂಥ ಇಂಗ್ಲೀಷ್ನ ಒಂದು ತಿಂಗಳಲ್ಲಿ ಟೀಚ್ ಮಾಡ್ತೀವಿ. ಒಂದೇ ತಿಂಗಳಲ್ಲಿ ಕಲಿಬೇಕಾಗಿರೋಂಥ ಇಂಗ್ಲೀಷ್ನ ಒಂದು ವಾರದಲ್ಲಿ ಟೀಚ್ ಮಾಡ್ತೀವಿ. If there is no result, if you don't get a result, the total amount will be back. This is what the open challenge at all. This is what 100%. ಯಾಕಂದರೆ ಗ್ರಾಮ್ಯಾಟಿಕಲ್ ಇಂಗ್ಲೀಷ್ ಬಗ್ಗೆ ರಿಸರ್ಚ್ ಮಾಡಿರೋಂಥ ಏಕೈಕ ವ್ಯಕ್ತಿ ನಾನೊಬ್ಬನೇ ವರ್ಲ್ಡಲ್ಲಿ. ಯಾಕಂದರೆ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಇಂಗ್ಲೀಷ್ ಕಲಿಯೋದು ಅಷ್ಟು ಸುಲಭ ಅಲ್ಲ. ರಿಸರ್ಚ್ ಸುಮಾರು 106 ಜನ ನನಗೆ ಟೀಚರ್ಸು. ನೀವು ನಮ್ಮ ಹತ್ರ ಕಲ್ತಿದಾರಂದರೆ, ನಮ್ಮ ಹತ್ರ ಸ್ಟೂಡೆಂಟ್ಸ್ ಆಗಿ ಟೀಚರ್ಸ್ ಆಗಿ ಇರ್ತಾರಲ್ಲ, ಅವ್ರ ಹತ್ರ ಕಲ್ತಿದ್ದಾರಂದರೆ ಇಟ್ಸ್ ಈಕ್ವಲ್ ಟು 100 ಜನರ ಹತ್ರ ಇಂಗ್ಲೀಷ್ನ ಕಲ್ತಷ್ಟು ಸಮಾನ. ದಿಸ್ ಇಸ್ ವಾಟ್ ಐ ಆಮ್ ಗೋಯಿಂಗ್ ಟು ಟೆಲ್ ಯು ವಾಚಿಂಗ್ ದಿಸ್ ವಿಡಿಯೋ. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಒನ್ಸ್ ಅಗೇನ್, ಆ್ಯಂಡ್ ಥ್ಯಾಂಕ್ ಯು ಒನ್ಸ್ ಅಗೇನ್. ಸೊ ಎಲ್ರಿಗೂ ಕೂಡ, ನಿಮಗೆ ಅಂತಲ್ಲ, ನೀವು ಯಾರೇ ಸಂಬಂಧಪಟ್ಟವರಿದ್ದರೆ ಈ ವಿಡಿಯೋನ ಕಳಿಸಿ. ನಾನೀಗ ನಿಮಗೆ ಪರಿಚಯ ಆಗ್ತಾ ಇದ್ದೀನಿ ಆನ್ಲೈನ್ ಮೂಲಕ, ಆದರೆ ಸುಮಾರು 20 ವರ್ಷದಿಂದ ಲಕ್ಷಾಂತರ ಜನಕ್ಕೆ ನಾನು ಮುಖ ಪರಿಚಯ ಇದ್ದೀನಿ. ಸೊ ಪ್ರತಿಯೊಬ್ಬರು ಕೂಡ ಇದನ್ನು ಬಳಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ದಿಸ್ ಇಸ್ ಡಾಕ್ಟರ್ ಪಿ ಜಿ ಗಿರಿ ಅಲಿಯಾಸ್ ವೆಂಕಟಗಿರಿ. ಸೊ ಗ್ರಾಮ್ಯಾಟಿಕಲ್ ಸ್ಪೋಕನ್ ಇಂಗ್ಲೀಷ್ ಎಕ್ಸ್ಪರ್ಟ್. So this is what I am going to tell you. Thank you so much for watching this video.